ಹೊಸದಾಗಿ ಮದುವೆಯಾದ ಗಂಡ ಹೆಂಡಿರು ಇಲ್ಲಿ ಬಂದು ಇಲ್ಲಿನ ಕೆರೆಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಮನೆಗೆ ಹೋಗುವಾಗ ಕಬ್ಬಿನ ಕೊಡಿಯನ್ನು ಕೊಂಡು ಹೋಗುವ ಸಂಪ್ರದಾಯ ಮೊದಲಿನಿಂದ ಇಲ್ಲಿ ಇದೆ. ಇಷ್ಟೆಲ್ಲ ಮಾಡಿದರೆ ಸುಂದರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇದೆ. ಇದನ್ನೇ ಕೊಡಿ ಹಬ್ಬ ಎಂದು ಕರೆಯುವುದು ವಾಡಿಕೆ. ಉಡುಪಿ ಜಿಲ್ಲೆಯ ಕುಂದಾಪುರ ಸಮೀಪದಲ್ಲಿರುವ ಕೋಟೇಶ್ವರ ಮಹಾತವ ಭಾರತ್ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಯನ್ನೇ ಕೋಟೇಶ್ವರದ ಕೊಡಿಹಬ್ಬ ಎಂದು ಕರೆಯುತ್ತಾರೆ. ಒಂದು ವಾರ ನಡೆಯುವ ಕೊಡಿಹಬ್ಬದ ಸಂಭ್ರಮವೇ ವಿಶಿಷ್ಟವಾದದ್ದು. ಡಿಸೆಂಬರ್ 8ರಿಂದ ಧಾರ್ಮಿಕ ಕಾರ್ಯಕ್ರಮ ಆರಂಭಗೊಂಡಿದ್ದು ಧ್ವಜೋತ್ಸವ, ಮಯೂರ ವಾಹನೋತ್ಸವ, ರಂಗೋತ್ಸವ ನಡೆಯುತ್ತಿದೆ. 15ರಂದು ರಥೋತ್ಸವ ಇದೆ. ಇದನ್ನೇ ಕೊಡಿಹಬ್ಬ ಎನ್ನುತ್ತಾರೆ. 16ರಂದು ಚೂರ್ಣೋತ್ಸವ, ಅವಭೃತ ಸ್ನಾನ ಸೇವೆ ಇದೆ. ಜೊತೆಗೆ ಸೇವಾಕರ್ತರಿಂದ ಶತರುದ್ರಾಭಿಷೇಕ, ದೊಡ್ಡ ರಂಗಪೂಜೆ ಇರುತ್ತದೆ. ಸಭಾ ಕಾರ್ಯಕ್ರಮ, ಯಕ್ಷಗಾನ, ನೃತ್ಯ, ಭರತನಾಟ್ಯ ಮತ್ತು ಭಜನೆ ಕಾರ್ಯಕ್ರಮ ಪ್ರತಿದಿನ ಇರುತ್ತದೆ. ಕೊಡಿಹಬ್ಬಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಕೋಟೇಶ್ವರ ರಂಗಾಗಿ ವಿದ್ಯುತ್ ದೀಪದೊಂದಿಗೆ ಶೋಭಿಸುತ್ತಿದೆ. ಕೋಟೇಶ್ವರದಲ್ಲಿ ಸದ್ಯ ರಾತ್ರಿ ಎನ್ನುವುದೇ ಇಲ್ಲ. ಹೌದಾ? ಅಂಗಡಿ, ಹೋಟೆಲ್ ಮುಂಗಟ್ಟು ತಲೆ ಎತ್ತಿದೆ. ತಿಂಡಿ ತಿನಿಸು, ಬಟ್ಟೆ ಬರೆ, ಗೃಹೋಪಯೋಗಿ ಸಾಮಗ್ರಿ ಒಂದೇ ಎರಡೇ ಎಲ್ಲವೂ ರೆಡಿಯಾಗಿದೆ. ಮನೋರಂಜನೆಗಾಗಿ ಅಲ್ಲಲ್ಲಿ ನಾನಾ ಬಗೆಯ ಮನಸ್ಸನ್ನು ಮುದಗೊಳಿಸುವ ಯಾಂತ್ರೀಕೃತ ಆಟ ಎದ್ದು ನಿಂತಿದೆ. ಸಪ್ತ ಕ್ಷೇತ್ರದಲ್ಲಿ ಒಂದಾದ ಕೋಟಿನಾಥ ದೇವಸ್ಥಾನ ಕುಂದಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಪುಷ್ಕರ ಖಂಡದಲ್ಲಿ ಉಲ್ಲೇಖವಾದಂತೆ ಮದವೇರಿದ ದೇವತಾ ವರ್ಗಕ್ಕೆ ಪರಮಾತ್ಮನನ್ನು ತೋರಿಸಲು ಬ್ರಹ್ಮ ಕೂತ ತಪೋಭೂಮಿಯೇ ಇದೇ ಕೋಟೇಶ್ವರ. ಸರ್ವತೀರ್ಥಮಯವಾದ ಬ್ರಹ್ಮ ಒಂದು ಸರೋವರವನ್ನು ಸೃಷ್ಟಿಸಿ ಸತ್ಯಲೋಕದ ಮಹಾ ಅಶ್ವತ್ಥವನ್ನು ಪ್ರತಿಷ್ಠೆಗೈದ ಬ್ರಹ್ಮದೇವನ ಉಗ್ರ ತಪೋಜ್ವಾಲೆ ಎಲ್ಲ ಕಡೆ ವ್ಯಾಪಿಸಿತ್ತು. ಬ್ರಹ್ಮನ ತಪಸ್ಸಿಗೆ ಮೆಚ್ಚಿ ಆದಿಶಕ್ತಿ ಮಹಾಜ್ಯೋತಿ ರೂಪದಲ್ಲಿ ಉದಯವಾಯಿತು. ಆ ಪ್ರಭೆಯನ್ನು ವೀಕ್ಷಿಸಲು ಬ್ರಹ್ಮನಿಗೂ ಸಾಧ್ಯವಾಗಿಲ್ಲ. ಪ್ರಾರಂಭದಲ್ಲಿ ಒಂದು ಲಿಂಗ ರೂಪದಲ್ಲಿ ಕಂಡ ತೇಜೋರಾಶಿ ಕೋಟಿ ಲಿಂಗವಾಯಿತು. ಲಿಂಗರೂಪದ ಶಿರಸ್ಸಿನ ಜಡೆಯಿಂದ ಗಂಗಾಜಲವು ಅಮೃತವು ಹೊರಹೊಮ್ಮಿ ಬ್ರಹ್ಮ ನಿರ್ಮಿತ ಸರೋವರಕ್ಕೆ ಹರಿದು ಬಂತು. ದೇವಶಿಲ್ಪಿ ವಿಶ್ವಕರ್ಮ ಸ್ವರ್ಣ ರತ್ನಮಯ ಪ್ರಾಸಾದವನ್ನು ಕೋಟಿ ತೀರ್ಥಕ್ಕೆ ಶಿಲಾಮಯವಾದ ಸೋಪಾನವನ್ನು ಕಟ್ಟಿದನು. ಬಹುದೊಡ್ಡ ಸುನಾಮಿ ಬಂದ ನಂತರ ಕೋಟೇಶ್ವರ ಬೀಜರೂಪದಲ್ಲಿತ್ತು. ಅನಂತರ ಕೋಟಿ ಋಷಿವರ್ಯರು ಉಸುಕಿನ ಅಡಿಯಲ್ಲಿದ್ದ ಶಿವಲಿಂಗವನ್ನು ಪತ್ತೆಹಚ್ಚಿ ಪೂಜೆಗೈದರು. ಅನಂತರ ಛೇದಿ ದೇಶದ ಮಾಹಿಸ್ಪತಿ ನಗರದ ರಾಜ ವಸು ತೀರ್ಥಯಾತ್ರೆಗಾಗಿ ಈ ಕಡೆ ಬಂದಾಗ ನಾರದರ ಉಪದೇಶದಂತೆ ಕೋಟೇಶ್ವರನಿಗೆ ನಮಿಸಿ ದೇವಸ್ಥಾನವನ್ನು ಶಿಲಾಮಯವಾಗಿ ನಿರ್ಮಿಸಿದ ಎಂಬ ಉಲ್ಲೇಖವಿದೆ. ಭೂಮಿಯಲ್ಲಿರುವ 3.5 ಕೋಟಿ ತೀರ್ಥವೆಲ್ಲ ಈ ಕೋಟಿ ತೀರ್ಥದಲ್ಲಿ ಶಾಶ್ವತವಾಗಿರಲಿ ಎಂದು ಪರಮೇಶ್ವರ ಅನುಗ್ರಹಿಸಿದ್ದ. ಕೊಡಿಹಬ್ಬ ನವದಂಪತಿಯರಿಗೆ ಎಷ್ಟು ಮುಖ್ಯವೋ ಎಲ್ಲ ಭಕ್ತವರ್ಗಕ್ಕೂ ಅಷ್ಟೇ ಮುಖ್ಯವಾಗಿದೆ. ಆದುದರಿಂದ ಕೊಡಿಹಬ್ಬದ ಸಡಗರ ಸಂಭ್ರಮ ನೋಡಲು ಇಲ್ಲಿಗೆ ಬಂದರೆ ಗಿಜಿಗುಟ್ಟುವ ಭಕ್ತ ಸಮುದಾಯದ ನಡುವೆ ನಿಲ್ಲಲು ಜಾಗ ಹುಡುಕಬೇಕಾದದ್ದು ಅನಿವಾರ್ಯವಾಗಿದೆ.